ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈಸಿ ಇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ತರಕಾರಿ ಸಾಂಬಾರು. ನಾನಿಲ್ಲಿ ಪಟ್ಲುಕಾಯಿ ಸಾಂಬಾರನ್ನ ಮಾಡಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸು ನಿಮಗೆ ಬರುತ್ತೆ ನೋಡಿ. ಇಲ್ಲಿ ನಾನು ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ, ಯಾವುದಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಪಟ್ಲುಕಾಯಿ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನಿಲ್ಲಿ ಒಂದು 2 ಮೀಡಿಯಮ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾದರೆ 2 ಕಟ್ ಮಾಡ್ಕೊಳ್ಳಿ, ಒಂದು ದೊಡ್ಡದಾದರೆ ಒಂದೇ ಸಾಕು. ಇದರಲ್ಲಿ ನೆಕ್ಸ್ಟು ಎರಡು ಟೊಮೊಟೊ ಹಣ್ಣನ್ನ ಮೀಡಿಯಮ್ ಇರೋನ ಕಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ಭಾಗ ಕಾಯಿನ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ನೋಡಿ, ಪಟ್ಲುಕಾಯಿನ ಈ ಥರ ಎಲ್ಲ ಮೇಲ್ಗಡೆ ವೈಟ್ ಕಲರ್ ಇರುತ್ತಲ್ಲ, ಅದನ್ನು ಚಮಚದಲ್ಲಿ ಅಥವಾ ನೈಫಲ್ಲಿ ಎರೆದ್ಬಿಟ್ಟು ಕ್ಲೀನಾಗಿ ದೊಡ್ಡ ಪೀಸಾಗೆ ಮಾಡ್ಕೊಳ್ಳಿ. ಸಣ್ಣದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ತುಂಬ ಬೇಂದರೆ ತಿನ್ನೋಕ್ಕೆ ಸಿಗಲ್ಲ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂದರೆ ಅದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಬೇಳೆ ಮತ್ತು ಕಾಳನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ 1 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ನಿಮಗೆ ಒಗ್ಗರಣೆಗೆ ಹಾಕ್ಕೊಳ್ಳೋದಾದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಬೇಯೋಕ್ಕೆ ಹಾಕ್ತಿದ್ದೀನಿ. ನೆಕ್ಸ್ಟು ತರಕಾರಿ ಯಾವ ಲೆವೆಲಲ್ಲಿ ಇರುತ್ತೆ ಆ ಲೆವೆಲ್ಗೆ ನೀರು ಹಾಕಿ ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅದನ್ನು 1 ವಿಸಲ್ನ ನಾ ಹೊಡ್ಸ್ಕೊತಾ ಇದ್ದೀನಿ. 1 ಸಾಕು ಅನಿಸುತ್ತೆ, ತರಕಾರಿ ಬೇಗ ಬೆಂದುಬಿಡುತ್ತೆ. ನೆಕ್ಸ್ಟು ಒಂದು ಜಾರ್ಗೆ ಕಾಯಿನ ನಾವೇನು ತೊಗೊಂಡಿದ್ವಲ್ಲ ಅರ್ಧ ಭಾಗ, ಅದನ್ನು ತಗೊಂಡು ಈರುಳ್ಳಿನ ಅರ್ಧ ಹಾಕ್ಕೊಳ್ಳಿ. ದೊಡ್ಡದಾದರೆ ಅರ್ಧ ಹಾಕ್ಕೊಳ್ಳಿ. ಮೀಡಿಯಮ್ಮಾಗಿ 2 ಕಟ್ ಮಾಡ್ಕೊಂಡಿದ್ರೆ 1 ಈರುಳ್ಳಿನ ಹಾಕ್ಕೊಂಡು, ಟೊಮೊಟೊ ಹಣ್ಣು 1 ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ರುಬ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿನದ ಪುಡಿ, 2 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಖಾರ ಚೆನ್ನಾಗಿ ರುಬ್ಬಿರಬೇಕು ನೋಡಿ. ಇಲ್ಲಿ ನಾನು 1 ವಿಸಲ್ ಹೊಡೆದಿತ್ತು. ಇಲ್ಲಿ ತರಕಾರಿ ಬೆಂದಿದೆಯೋ ಇಲ್ವಾ ಅಂತ ನೋಡೋಣ. ಇಲ್ಲಿ ನೋಡಿ, ಚೆನ್ನಾಗಿ ಬೆಂದಿದೆ. 1 ವಿಸಲ್ಲೇ ಸಾಕು, ತುಂಬ ಬೆಂದುಬಿಡುತ್ತೆ, ಯಾಕಂದರೆ ಸಾಂಬಾರು ಕೂಡ ಕುದಿಸ್ತೀವಲ್ವ, ಸೊ ತುಂಬ ಬೆಂದುಬಿಡುತ್ತೆ. ನೆಕ್ಸ್ಟು ನಾವು ಮಾಡೋ ಸಾಂಬಾರು ಪಾತ್ರೆನ ತೊಗೊಂಡು ಅದಕ್ಕೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಉಳಿದಿತ್ತಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ ನೋಡಿ. ದೊಡ್ಡದಾದರೆ 1 ಸಾಕು, ಚಿಕ್ಕವಾದರೆ 2 ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ನೋಡಿ. ಇಲ್ಲಿ ಕ್ಲೀನಾಗಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಕಾಯಿದೆಲ್ಲ ಹೋಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟು ಒಂದು ಸ್ವಲ್ಪ ಕುದಿ ಹತ್ತಿದ ತಕ್ಷಣ ನಾವು ಬೇಯಿಸ್ಕೊಂಡಿರೋ ತರಕಾರಿನ ಇದರೊಳಗೆ ಆ್ಯಡ್ ಮಾಡಿ ನೋಡಿ. ಆ್ಯಡ್ ಮಾಡಾದಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಮಾಡ್ಕೊಳ್ಳಿ. ಸೊ ಕೆಲವರು ಗಟ್ಟಿ ಮಾಡ್ಕೊಳ್ಳೋರು ಇರ್ತಾರೆ, ಕೆಲವರು ತೆಳ್ಳಗೆ ಮಾಡ್ಕೊಳ್ಳೋರು ಇರ್ತಾರೆ. ಸೊ ನಿಮಗೆ ಯಾವ ಥರ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ನಾನಿಲ್ಲಿ 3 ಸ್ಪೂನ್ ಆಗೋವಷ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸಾಂಬಾರು ಪೌಡರ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ, ಬೇಡ ಅಂದರೆ ಹಾಗೆ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಂಬಾರು ಪೌಡ್ರ್ ಇತ್ತು ಅಂತ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿ, ಈ ಥರ ಎಲ್ಲ ಫುಲ್ ಚೆನ್ನಾಗಿ 10 to 15 ಮಿನಿಟ್ಸ್ ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.